ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ. ನಾನು ನಿಮ್ಮ ಶಶಿ ಕಿರಣ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಟೆಕ್ ಅಪ್ಡೇಟ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಹೊಸದಾಗಿರುವಂಥ ಒಂದು ಟೆಕ್ ಅಪ್ಡೇಟ್ನ ಬಗ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನಮ್ಮ ಒಂದು ಟೆಕ್ ಎಪಿಸೋಡ್ 30 ಸ್ಟಾರ್ಟ್ ಮಾಡೋಣ. ಮೊದಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಪಕ್ಕಿ ಕಾಣೋ ಬೆಲ್ ಐಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೌದು ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಟೆಕ್ ಅಪ್ಡೇಟ್ಗಳ ಬಗ್ಗೆ ಕೊಡ್ತಾ ಇದ್ದೀನಿ, ಟೆಕ್ ನ್ಯೂಸ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ ನಮ್ಮ ಒಂದು ಮೊದಲನೇ ಟೆಕ್ ಅಪ್ಡೇಟ್ ಏನಿದೆ ಅಂತ. ನಮ್ಮ ಒಂದು ಮೊದಲನೇ ಟೆಕ್ ಅಪ್ಡೇಟ್ ಬಂದ್ಬಿಟ್ಟು ಪೋಕೋ ಅವರ ಕಡೆಯಿಂದ ಸ್ನೇಹಿತರೆ. ಹೌದು, ನಾನು ಕಳೆದ ಒಂದು ಟೆಕ್ ಅಪ್ಡೇಟ್ನಲ್ಲಿ ನಿಮಗೆ ತಿಳಿಸಿದ್ದೆ ಏನಪ್ಪ ಅಂದರೆ ರೆಡ್ಮಿ ಅವರ ಒಂದು K60 ಸೀರೀಸ್ ಲಾಂಚ್ ಆಗ್ತಾ ಇದೆ ಅಂತ. ಸೊ ಆ್ಯಕ್ಚುಲಿ ನಾವು ಇಂಡಿಯಾಗೆ ಹೋಲಿಸ್ಕೊಂಡ್ರೆ ಆ ಒಂದು ಟೆಕ್ ನ್ಯೂಸ್ ಬಂದ್ಬಿಟ್ಟು ಪೋಕೋ ಅವ್ರ ಕಡೆಯಿಂದ ಏನಪ್ಪ ಪೋಕೋ ಅವ್ರ ಕಡೆಯಿಂದ ನಾನು ಒಂದು ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ, ರೆಡ್ಮಿ ಅವ್ರದ್ದು K60 ಸೀರೀಸ್ ಅಥವಾ ಕೆ ಸೀರೀಸ್ನಲ್ಲಿ ಯಾವುದಾದ್ರೂ ಒಂದು ಮೊಬೈಲನ್ನು ಲಾಂಚ್ ಮಾಡ್ತಾರೆ ಅಂದರೆ ಆ ಒಂದು ಮೊಬೈಲನ್ನು ರೀಬ್ರ್ಯಾಂಡ್ ಮಾಡಿಬಿಟ್ಟು ಇಂಡಿಯಾದಲ್ಲಿ ಪೋಕೋ ಅನ್ನೋ ಒಂದು ಹೆಸರಿಂದ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಆ ಫೋನನ್ನು ಯಾವ ನೇಮಿಂದ ಲಾಂಚ್ ಮಾಡ್ತೀವಿ ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಾಗಿದೆ ಸ್ನೇಹಿತರೆ. ಒಂದು ಪೋಕೋದ ಒಂದು FI ಅನ್ನೋ ಒಂದು ಸ್ಮಾರ್ಟ್ ಫೋನ್ನ ಹೆಸರಿನಲ್ಲಿ ಇಂಡಿಯಾದಲ್ಲಿ ರೆಡ್ಮಿ K60 ಅನ್ನೋ ಒಂದು ಸ್ಮಾರ್ಟ್ ಫೋನ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ರೆಡ್ಮಿ K60 ಅಂತ ಹೇಳ್ಬಿಟ್ಟು ಗ್ಲೋಬಲ್ ಹಾಗೆಯೇ ಚೀನಾದಲ್ಲಿ ಲಾಂಚ್ ಆಗಿರುವಂಥದ್ದು. ಆ ಒಂದು ಸ್ಮಾರ್ಟ್ ಫೋನ್ ಅನ್ನು ತಗೊಂಡ್ಬಂದು ಇಂಡಿಯಾದಲ್ಲಿ ಪೋಕೋ FI ಅನ್ನೋ ಒಂದು ಸ್ಮಾರ್ಟ್ ಫೋನ್ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ ಅನ್ನೋ ಒಂದು 875 5G ಅನ್ನೋ ಒಂದು ಪ್ರೊಸೆಸರ್ ಹಾಕಿದ್ದಾರೆ. 6.67 ಇಂಚಿನ ಒಂದು ಫುಲ್ HD ಪ್ಲಸ್ ರೆಸಲ್ಯೂಷನ್ ಅನ್ನು ಹೊಂದಿರುವಂಥ ಡಿಸ್ಪ್ಲೇ ಅನ್ನು ನೋಡಬಹುದಾಗಿದೆ. ಹಾಗೆ 6GB 64GB ಸ್ಟೋರೇಜ್ ನ ಜೊತೆಗೆ ಬರ್ತಾ ಇದೆ. ಹಾಗೆ ಟ್ರಿಪಲ್ ರಿಯರ್ ಕ್ಯಾಮರಾವನ್ನು ನೋಡಬಹುದಾಗಿದೆ. 48 ಮೆಗಾ ಪಿಕ್ಸೆಲ್ ಹಾಗೆ 8 ಮೆಗಾ ಪಿಕ್ಸೆಲ್ ಹಾಗೆ 5 ಮೆಗಾ ಪಿಕ್ಸೆಲ್ ಒಂದು ಟ್ರಿಪಲ್ ರಿಯರ್ ಕ್ಯಾಮರಾವನ್ನು ನೋಡಬಹುದಾಗಿದೆ. ಈ ಒಂದು ಸ್ಮಾರ್ಟ್ ಫೋನ್ ಅನ್ನು ಬಂದ್ಬಿಟ್ಟು ಇಂಡಿಯಾದಲ್ಲಿ 25,800 ರೂಪಾಯಿ ಅಂದರೆ 26,000 ಒಳಗಡೆ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಅನ್ನು ಮಾಡಿದ್ದಾರೆ ಸ್ನೇಹಿತರೆ. ಪೂರ್ತಿ ಬಂದ ಮೇಲೆ ಇದರ ಒಂದು ಸ್ಪೆಸಿಫಿಕೇಶನ್ಸ್ ಹಾಗೆ ಪ್ರೈಸ್ ಡೀಟೇಲ್ಸ್ ಅನ್ನು ಕಂಪೇರ್ ಮಾಡಿ ತಗೋಬಾರ್ದಾ, ಏನ್ ಚೆನ್ನಾಗಿದೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಮಾತಾಡೋಣ. ಸೊ ಇದಿಷ್ಟು ಟೆಕ್ ಅಪ್ಡೇಟ್ ನ ಬಗ್ಗೆ, ಅಂದ್ರೆ ಆ ಒಂದು ಅಪ್ಡೇಟ್ ನ ಬಗ್ಗೆ ಯಾವ ತರ ಬರುತ್ತೆ ಮೊಬೈಲ್ ಅಂತ ಹೇಳ್ಬಿಟ್ಟು ಇದಿಷ್ಟು ಮೊದಲನೇ ಒಂದು ಟೆಕ್ ಅಪ್ಡೇಟ್ ಆಯಿತು. ಸೊ ಇನ್ನು ಎರಡನೇ ಟೆಕ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು ರೇಂಜಿಗೆ ಬೆಳೆದಿರುವಂತಹ ಒಂದು ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಅಂದ್ರೆ ಫೈರ್ಬೋಲ್ಟ್. ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ನಾಯ್ಸ್ ಅನ್ನೋ ಒಂದು ಸ್ಮಾರ್ಟ್ ವಾಚ್ ನ ಒಂದು ಬ್ರ್ಯಾಂಡ್ ಕೂಡ ಬೆಳೀತಾ ಇದೆ. ಸೊ ಫೈರ್ಬೋಲ್ಟ್ ಅನ್ನುವಂಥದ್ದು ಇಂಡಿಯಾದಲ್ಲೇ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಅದು ಹೆಸರನ್ನು ಕೂಡ ತಗೊಂಡಿದೆ. ಈಗ ಒಂದು ಹೊಸ ಸ್ಮಾರ್ಟ್ ವಾಚ್ ಅನ್ನ ರಿಲೀಸ್ ಮಾಡೋದಕ್ಕೆ ಹೊರಟಿದೆ ಸ್ನೇಹಿತರೆ. ಏನಪ್ಪಾ ಒಂದು ಸ್ಮಾರ್ಟ್ ವಾಚ್ ನ ಹೆಸರು ಅಂದ್ರೆ ಸೊ ಫೈರ್ಬೋಲ್ಟ್ ರಾಕೆಟ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಮೇಜಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ಫೈರ್ಬೋಲ್ಟ್ ರಾಕೆಟ್ ಯಾವ ತರ ಇರುತ್ತೆ ಅಂತ. ಸೊ ರೌಂಡ್ ಡಿಸ್ಪ್ಲೇ ಅನ್ನು ಹೊಂದಿರುವಂತಹ 240 x 240 ಅಂದ್ರೆ 240 x 240 ಪಿಕ್ಸೆಲ್ಸ್ ಅನ್ನು ಹೊಂದಿರುವಂತಹ 1.3 ಇಂಚಿನ ಒಂದು ಯಾವ ರೆಸಲ್ಯೂಷನ್ ಅಂತ ಕೊಟ್ಟಿಲ್ಲ, ಮೆನ್ಷನ್ ಮಾಡಿಲ್ಲ. 1.3 ಇಂಚಿನ ಒಂದು ರೌಂಡ್ ಡಿಸ್ಪ್ಲೇ ನ ಈ ಒಂದು ಫುಲ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಅನ್ನ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ. ಈ ಒಂದು ಸ್ಮಾರ್ಟ್ ವಾಚ್ IP67 ರೇಟಿಂಗ್ ಅನ್ನು ಹೊಂದಿದೆ. ಹಾಗೆ ಈ ಒಂದು ಸ್ಮಾರ್ಟ್ ಫೋನ್ 100ಕ್ಕೂ ಹೆಚ್ಚು ಫಿಟ್ನೆಸ್ ನ ಒಂದಷ್ಟು ಆಪ್ಷನ್ಗಳಿದೆ ಅಂತ ಹೇಳ್ಬಿಟ್ಟು ಅವರು ಕಂಪ್ನಿಯವರು ತಿಳಿಸಿದ್ದಾರೆ. ಯಾವ್ದಾವುದು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗೂ ತಿಳಿಸಿದ್ದಾರೆ. ನಿಮಗೆ ಬೇಕು ಅಂದ್ರೆ ಆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಆ ಒಂದು ಕಂಪ್ನಿಯದು ನೀವು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಬೋದಾಗಿದೆ. 100 ಸ್ಮಾರ್ಟ್ ವಾಚ್ ಬಂದ್ಬಿಟ್ಟು 2,499 ಅಂದ್ರೆ 2,500 ರೂಪಾಯಿಗೆ ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಸ್ನೇಹಿತರೆ. ನೀವೇನಾದ್ರು ತಗೊಂತೀನಿ ಅಂದ್ರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ನಿಮಗೆ ಅವೈಲಬಲ್ ಇದೆ, ನೀವು ಹೋಗ್ಬಿಟ್ಟು ಆರಾಮಾಗಿ ಪರ್ಚೇಸ್ ಅನ್ನ ಮಾಡಬಹುದಾಗಿದೆ. ಸೊ ಇದಿಷ್ಟು ಎರಡನೇ ಟೆಕ್ ಅಪ್ಡೇಟ್ ಆಗಿತ್ತು. ಇನ್ನು ನಮ್ಮ ಒಂದು ಮೂರನೇ ಟೆಕ್ ಅಪ್ಡೇಟ್ ಬಂದ್ಬಿಟ್ಟು ನಾನು ಕಳೆದ ಒಂದು ಎಪಿಸೋಡ್ನಲ್ಲಿ ಅಥವಾ ಕಳೆದ ಒಂದು ಟೆಕ್ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸಿರೋ ಪ್ರಕಾರ ಐಕ್ಯೂನವರ ಒಂದು ನಿಯೋ GT5 ಅನ್ನೋ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳಿದೆ. ಅದರ ಒಂದು ಸ್ಪೆಸಿಫಿಕೇಶನ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ತಿಳಿಸಿದೆ ಅಂತ ಹೇಳ್ಬೋದು. ನಾನು ಅವಾಗಲೇ ಹೇಳಿದ್ದೆ ಆ ಒಂದು ಸ್ಮಾರ್ಟ್ ಫೋನಲ್ಲಿ ನಮಗೆ 150 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನ ನೋಡಬಹುದಾಗಿದೆ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, 150 ವ್ಯಾಟ್ನ ಒಂದು ಸೂಪರ್ ವೂಕ್ ಚಾರ್ಜರ್ ಅನ್ನು ನೋಡಬಹುದಾಗಿದೆ ಅಂತ ಹೇಳಿ ತಿಳಿಸಿದ್ದೆ. ಮೊದಲಿಗೆ 2023ರ ನಂಬರ್ 1 ಫಾಸ್ಟೆಸ್ಟ್ ಚಾರ್ಜಿಂಗ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು GT Neo 5ಗೆ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ 2023ರಲ್ಲಿ ಲಾಂಚ್ ಆಗಿರುವಂಥ ಸ್ಮಾರ್ಟ್ ಫೋನ್ನಲ್ಲಿ ಅದೇ ಒಂದು ಸ್ಮಾರ್ಟ್ ಫೋನ್ನಲ್ಲೇ ನಮಗೆ 150 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನು ನೋಡಬಹುದಾಗಿದೆ. ಶಿಯೋಮಿನವ್ರದ್ದು ಒಂದು 120 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನು ನೋಡಬಹುದಾಗಿದೆ. ಅದು ಬಿಟ್ಟರೆ 150 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನು ಈ ಒಂದು ಸ್ಮಾರ್ಟ್ ಫೋನ್ ಅನ್ನು ನೋಡಬಹುದಾಗಿದೆ. ಆದರೆ ವರ್ಲ್ಡ್ಸ್ ನಂಬರ್ 1 ಫಾಸ್ಟೆಸ್ಟ್ ಚಾರ್ಜರ್ ಅಂತ ಹೇಳ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಅಂದರೆ ರಿಯಲ್ಮಿ GT Neo 5 ಅನ್ನೋ ಒಂದು ಸ್ಮಾರ್ಟ್ ಫೋನ್ಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ 150 ವ್ಯಾಟ್ ಸಪೋರ್ಟ್ ಆಗುತ್ತೆ. 240 ವ್ಯಾಟ್ ಅನ್ನು ಕೂಡ ಸಪೋರ್ಟ್ ಮಾಡತ್ತೆ ಅಂತ ಹೇಳ್ಬಿಟ್ಟು ವದಂತಿಗಳಲ್ಲಿ ತಿಳಿದು ಬಂದಿದೆ. ಆದರೆ ಕಂಪ್ನಿಯವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಪ್ರಕಾರ 150 ವ್ಯಾಟ್ ಅನ್ನು ಸಪೋರ್ಟ್ ಮಾಡುತ್ತೆ, 150 ವ್ಯಾಟ್ ಅನ್ನು ಚಾರ್ಜರ್ ಅನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇದಿಷ್ಟು ನಮ್ಮ ಒಂದು ಮೂರನೇ ಟೆಕ್ ಅಪ್ಡೇಟ್ ಆಗಿತ್ತು. ಇದು ನಮ್ಮ ಒಂದು ನಾಲ್ಕನೇ ಟೆಕ್ ಅಪ್ಡೇಟ್ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು UPI. ಎಲ್ಲರೂ ಕೂಡ UPI ಅನ್ನ ಬಳಸ್ತೀವಿ. UPI ಅಂದ್ರೆ ಏನಪ್ಪಾ ಅಂದ್ರೆ ನಾವು ಫೋನ್ ಪೇನಲ್ಲಿ ಆಗಿರ್ಬೋದು, ವಾಟ್ಸ್ಆಪ್ ಪೇನಲ್ಲಿ ಆಗಿರ್ಬೋದು, ಗೂಗಲ್ ಪೇನಲ್ಲಿ ಆಗಿರ್ಬೋದು ಅಥವಾ ಅಮೆಝಾನ್ ಪೇ, ಈ ತರ ಯಾವುದೇ ಒಂದು ಪೇನಲ್ಲಿ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅದಕ್ಕೆ ನಾವು UPI ಪಿನ್ ಅನ್ನ ಎಂಟ್ರಿ ಮಾಡಿಬಿಟ್ಟು ನಾವು ಒಂದು ಹಣವನ್ನ ಕಳಿಸ್ತೀವಿ, ಯಾರಿಗಾದ್ರೂ ಹಣವನ್ನ ಕಳಿಸ್ತೀವಿ ಅಥವಾ ಎಲ್ಲಾದ್ರೂ ಒಂದು ನಾವು ಅಮೌಂಟ್ ಅನ್ನ ಪೇ ಮಾಡ್ತೀವಿ ಅಂದ್ರೆ ಅದನ್ನ ನಾವು UPI ಅಂತೀವಿ. ಸೊ UPI ನ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂದ್ರೆ UPI ಅನ್ನ
2016ರಲ್ಲಿ ಲಾಂಚ್ ಮಾಡಲಾಗಿತ್ತು ಸ್ನೇಹಿತರೆ. ಹೌದು, 2016ರಲ್ಲಿ ಈ ಒಂದು UPI ಅನ್ನು ಲಾಂಚ್ ಮಾಡಲಾಗಿತ್ತು. 2016ರಿಂದ 2023 ಅಂದರೆ 22 ಕೊನೆವರೆಗೂ UPI ನಲ್ಲಿ ಎಷ್ಟು ದುಡ್ಡನ್ನು ಟ್ರಾನ್ಸಾಕ್ಷನ್ ಮಾಡಲಾಗಿದೆ ಅಂತ ತಿಳ್ಕೊಳ್ಳೋದಾದ್ರೆ, ನಮ್ಮ ಒಂದು ಇಂಡಿಯಾದಲ್ಲಾಗಿರ್ಬೋದು ಅಥವಾ ವರ್ಲ್ಡ್ ವೈಡ್ ಅಲ್ಲಿ UPI ಅನ್ನು ಯೂಸ್ ಮಾಡಿಕೊಂಡು ಎಷ್ಟು ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಸೊ ಇಂಡಿಯನ್ ರುಪಿನಲ್ಲಿ ಹೇಳಬೇಕು ಅಂದರೆ 12.82 ಲಕ್ಷ ಕೋಟಿ ರೂಪಾಯಿಗಳನ್ನು ಟ್ರಾನ್ಸಾಕ್ಷನ್ ಮಾಡಲಾಗಿದೆ ಸ್ನೇಹಿತರೆ. ಅಂದರೆ ಅದು ಒಂದಿಷ್ಟು ಅಮೌಂಟ್ ಅಲ್ಲ, ಅದೊಂದು ಅಷ್ಟು ಅಮೌಂಟು. ಸೊ ಅಷ್ಟೊಂದು ದುಡ್ಡನ್ನು ಮಾಡಿರುವಂಥದ್ದು ಕೆಲವೊಂದಷ್ಟು ಬ್ಯಾಂಕ್ಗಳು ಇನ್ನೂ ಅಷ್ಟೊಂದು ಅಮೌಂಟನ್ನು ರೀಚ್ ಮಾಡೋದಕ್ಕಾಗಿಲ್ಲ. ಹಾಗಾಗಿ UPIನಲ್ಲಿ ನಮಗೆ ಅಷ್ಟೊಂದು ಒಂದು ಏನು ಪೇಮೆಂಟನ್ನು ಮಾಡಲಾಗಿದೆ ಇವಾಗ ಆಲ್ರೆಡಿ ಮಾಡಿರುವಂಥದ್ದು 2023ರ ವೇಳೆಗೆ. ಸೊ ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. UPI ಅವ್ರ ಕಡೆಯಿಂದ ಒಂದು ಸಾಧನೆ ಅಂತ ಹೇಳ್ಬೋದು. UPI ಅಂದರೆ ಅದು ಒಂದು ಕಂಪನಿ. ನಮ್ಮ UPI ಒಂದು ಸರ್ವಿಸನ್ನು ಫೋನ್ಪೇ, ಗೂಗಲ್ ಪೇ ಈ ಥರ ಎಲ್ಲ ಒಂದು ಪೇಗಳಿದೆಯಲ್ಲ, ಈ ಒಂದು ಪೇಗಳಿಗೆ ಕೊಡ್ತಾರೆ. UPI ಅಂದರೆ ಒಂದೇ, ನಾವು ಎಲ್ಲ ಒಂದು ಪೇಮೆಂಟ್ ಮೆಥಡ್ನಲ್ಲೂ ಕಳಿಸಿದ್ರು ಕೂಡ, ಅಂದರೆ ನಾವು ಯಾವುದೇ ಪೇಮೆಂಟ್ ಮೆಥಡ್ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಅಮೆಝಾನ್ ಪೇ, ವಾಟ್ಸಪ್ ಪೇ, ಇದು ಯಾವುದ್ರಲ್ಲೂ ಕೂಡ ಕಳಿಸಿದ್ರು ಕೂಡ ನಮಗೆ ಅದು ಟ್ರಾನ್ಸ್ಫರ್ ಆಗುವಂಥದ್ದು UPIಯಿಂದನೇ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ UPI ಕೋಡ್ ಆಗಿರ್ಬೋದು ಅಥವಾ UPI ID ಆಗಿರ್ಬೋದು, ಇದೆಲ್ಲವೂ ಕೂಡ ಇರುತ್ತೆ. ಸೊ UPIನಲ್ಲಿ 12.82 ಲಕ್ಷ ಕೋಟಿ ರೂಪಾಯಿಗಳನ್ನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆ ವಿಷಯ. ಇದೊಂದು 4ನೇ ಟೆಕ್ ಅಪ್ಡೇಟ್ ಆಗಿತ್ತು. ಇನ್ನು 5ನೇ ಟೆಕ್ ಅಪ್ಡೇಟ್ನ ಬಗ್ಗೆ ಮಾತಾಡಬೇಕು ಅಂದರೆ, ನಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಗ್ರಾಫಿಕ್ಸ್ ಕಾರ್ಡ್ಗಳು ಅಂದ ತಕ್ಷಣ RTXನ ಗ್ರಾಫಿಕ್ ಕಾರ್ಡ್ಗಳು ನೆನಪಿಗೆ ಬರುತ್ತೆ. ಸೊ ನೀವೇನಾದರೂ PCಯ ಬಗ್ಗೆ ಸ್ವಲ್ಪ ಆದರೂ ತಿಳ್ಕೊಂಡಿದ್ದೀರಾ ಅಂದರೆ RTXನ ಒಂದು ಗ್ರಾಫಿಕ್ ಕಾರ್ಡ್ಗಳು ನಮಗೆ ನೆನಪಿಗೆ ಬರುತ್ತೆ ಸ್ನೇಹಿತರೆ. ಸೊ RTXನ ಗ್ರಾಫಿಕ್ ಕಾರ್ಡ್ಗಳಲ್ಲಿ ನಮಗೆ 3080, 3070, 3090 Ti ಈ ಥರದ ಒಂದು ಗ್ರಾಫಿಕ್ ಕಾರ್ಡ್ಗಳನ್ನು ನೋಡ್ಬೋದಾಗಿತ್ತು ಈ ಮುಂದೆ. ಆ ಒಂದು ಗ್ರಾಫಿಕ್ ಕಾರ್ಡ್ಗಳು RTXನಲ್ಲೇ ತುಂಬಾ ಹೈ ಲೆವೆಲ್ ಗ್ರಾಫಿಕ್ ಕಾರ್ಡ್ಗಳು, ತುಂಬಾ ಹೆಚ್ಚಿನ ಪರ್ಫಾರ್ಮೆನ್ಸ್ ಇರುವಂಥ ಗ್ರಾಫಿಕ್ ಕಾರ್ಡ್ಗಳು ಆಗಿದ್ವು. ಈಗ ಆ ಒಂದು RTXನವರ ಕಡೆಯಿಂದ ಸ್ನೇಹಿತರ 470 ಅಂದರೆ 4070, ಸೊ 3070 ಸೀರೀಸಿಂದ ಅಪ್ಗ್ರೇಡ್ ಮಾಡಿ 4070 ಸೀರೀಸ್ ಅನ್ನೋ ಒಂದು ಸೀರೀಸನ್ನು ಲಾಂಚ್ ಮಾಡ್ತಾ ಇದ್ದಾರೆ. 4070, 4080, 4090 Ti ಅನ್ನೋ ಒಂದು 3 ಗ್ರಾಫಿಕ್ ಕಾರ್ಡ್ಗಳನ್ನು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಜನವರಿ 5ನೇ ತಾರೀಕು ಇಂಡಿಯಾದಲ್ಲಿ ಆ ಒಂದು ಗ್ರಾಫಿಕ್ ಕಾರ್ಡ್ಗಳನ್ನು ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಹೊಸದಾಗಿ PC ಬಿಲ್ಡನ್ನು ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಮ ಹತ್ರ ಒಂದು 1.5 ಲಕ್ಷ 2 ಲಕ್ಷದವರೆಗೂ ಬಡ್ಜೆಟ್ ಇದೆ, ಆ ಒಂದು ರೇಂಜಲ್ಲಿ PC ಬಿಲ್ಡನ್ನು ಮಾಡ್ತೀರಾ ಅಂದರೆ ನೀವು ಈ ಒಂದು ಗ್ರಾಫಿಕ್ ಕಾರ್ಡನ್ನು ಹಾಕ್ಕೊಂಡು ಆರಾಮಾಗಿ PC ಬಿಲ್ಡನ್ನು ಮಾಡ್ಬೋದಾಗಿದೆ ಸ್ನೇಹಿತರೆ. ಗ್ರಾಫಿಕ್ ಕಾರ್ಡ್ ಅಂದರೆ 12 GB ಇರುವಂಥ ಒಂದು ಗ್ರಾಫಿಕ್ ಕಾರ್ಡನ್ನು ಲಾಂಚ್ ಮಾಡ್ತಾ ಇದ್ದಾರೆ. RTXನ ಒಂದು 4070 ಅನ್ನೋ ಒಂದು ಗ್ರಾಫಿಕ್ ಕಾರ್ಡ್ 12 GB ಇದೆ. ಇದರ ಒಂದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು, ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ $799, ಅಂದರೆ ಇಂಡಿಯಾದಲ್ಲಿ 68,000 ರೂಪಾಯಿಗಳಾಗುತ್ತೆ. ಸೊ 68,000 ರೂಪಾಯಿಗೆ ಒಂದು ಗ್ರಾಫಿಕ್ ಕಾರ್ಡನ್ನು ಲಾಂಚ್ ಮಾಡಿದ್ದಾರೆ. ತುಂಬಾ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ಸ್ ಕಾರ್ಡ್ಗಳು. RTXನ ಬಗ್ಗೆ ನಾವೇನು ಮಾತಾಡುವಂತಿಲ್ಲ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಟೆಕ್ ಅಪ್ಡೇಟ್ಸ್ ಆಗಿತ್ತು. ಈ ಒಂದು ಟೆಕ್ ಅಪ್ಡೇಟ್ಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆಗೊಳ್ಳೋದಕ್ಕಾಗಿ ಧನ್ಯವಾದಗಳು. ಯಾರಾದರೂ ನಿಮ್ಮ ಒಂದು ಫ್ರೆಂಡ್ಸ್ಗೆ ಇದರಲ್ಲಿರುವಂಥ ಯಾವುದೇ ಒಂದು ಟೆಕ್ ಅಪ್ಡೇಟ್ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆಗೊಳ್ಳೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ಬೈ ಫ್ರೆಂಡ್.